ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್. ಇವತ್ತೊಂದು ಸ್ಪೆಷಲ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯೂಶಲಿ ಮನೇಲಿ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಟೊಮೊಟೊ ಸೂಪ್ ಅಂದ್ರೆ ತುಂಬಾ ಇಷ್ಟ ಆಗುತ್ತಲ್ವಾ. ನಾವು ಡಾಬಾ ರೆಸ್ಟೋರೆಂಟ್ಗಳಿಗೆ ಹೋದ್ರೆ ಊಟಕ್ಕೆ ಮುಂಚೆ ಸೂಪ್ ಆರ್ಡರ್ ಮಾಡ್ತೀವಿ. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತಲ್ವಾ. ಅದು ನಮ್ಮ ಮನೇಲೆ ಅಷ್ಟು ಈಸಿಯಾಗಿ ಅಷ್ಟು ಚೆನ್ನಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೈದಾ, ಕಾರ್ನ್ಫ್ಲೋರ್ ಏನು ಬೇಡ ಥಿಕ್ನೆಸ್ಗೆ. ಮತ್ತೆ ಇದಕ್ಕೆ ಕ್ರೀಮಿ ಟೆಕ್ಸ್ಚರ್ ಕೂಡ, ಕ್ರೀಮ್ ಇಲ್ಲದೆ ವಿತೌಟ್ ಕ್ರೀಮಿ ಟೆಕ್ಸ್ಚರ್ ಬರೋ ತರನೇ ಮಾಡ್ಬೋದು. ತುಂಬಾ ಸಿಂಪಲ್, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ಬೋದು. ನಿಮ್ ಎಲ್ರು ಪ್ರತಿಯೊಬ್ರು ಕಿಚನ್ ಅಲ್ಲಿ ಸಿಗುವಂತ 4-5 ಐಟಮ್ಸ್ ಸಾಕು ಇದಕ್ಕೆ. ಅಷ್ಟು ಚೆನ್ನಾಗಿರೋ ಸೂಪ್ ಆಗುತ್ತೆ. ಮತ್ತೆ ಟೈಮ್ ಕೂಡ 10-15 ನಿಮಿಷ ಮ್ಯಾಕ್ಸಿಮಮ್ ಈ ಟೈಮ್ ಅಷ್ಟೇ. ಅದು ಅಷ್ಟ್ರಲ್ಲಿ ಆಗೋಗ್ಬಿಡುತ್ತೆ. ನೀವ್ ಒಂದ್ಸಲ ಇದನ್ನ ಮಾಡಿ ನೋಡಿ. ಮತ್ತೆ ರೆಸ್ಟೋರೆಂಟ್ ಡಬ್ಬಗಳಲ್ಲಿ ನೀವು ಖಂಡಿತ ಆರ್ಡರ್ ಮಾಡಲ್ಲ, ಮನೆಯಲ್ಲೇ ಮಾಡ್ಕೋತೀರಾ ಬೇಕಾದಾಗೆಲ್ಲ. ಅಷ್ಟು ಚೆನ್ನಾಗಾಗುತ್ತೆ. ಇವತ್ತು ಸೂಪ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಆಗೋಕೆ 2 ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ. ಅದು ಮನೇಲಿ ಎಲ್ಲರ ಅಡಿಗೆ ಮನೇಲಿ ನಾರ್ಮಲಿ ಸಿಗೋಂತದ್ದೇ. ಅದಕ್ಕೆ ವಿಡಿಯೋನ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ. ಅವೆರಡರಿಂದ ತುಂಬಾನೇ ಟೇಸ್ಟ್ ಚೆನ್ನಾಗಾಗುತ್ತೆ ಸೂಪ್ದು. ನಾನಿಲ್ಲಿ 4 ಟೊಮೊಟೊ ತಗೊಂಡಿದ್ದೀನಿ, ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗಾರ್ಲಿಕ್ ಒಂದ್ 4 ಹಿಲ್ಕು ದಪ್ಪಗಿದೆ, ಅದಕ್ಕೆ 4 ಗಾರ್ಲಿಕ್. ಮತ್ತೆ ಒಂದ್ ದೊಡ್ಡ ಆನಿಯನ್ ತಗೊಂಡಿದ್ದೀನಿ. ಗಾರ್ಲಿಕ್ ಚಿಕ್ಕದಿದ್ರೆ ಒಂದು ಪೂರ್ತಿ ಗಾರ್ಲಿಕ್ ನ ಸುಲ್ದಿಟ್ಕೊಳ್ಳಿ. ಟೊಮೊಟೊನ ಹೈಬ್ರಿಡೇ ತಗೊಳ್ಳಿ, ನಾಟಿ ತಗೋಬೇಡಿ, ತುಂಬಾ ಹುಳಿ ಇರುತ್ತೆ, ಅದ್ರ ಸೂಪ್ ಅಷ್ಟು ಚೆನ್ನಾಗಲ್ಲ. ಹೈಬ್ರಿಡ್ ಆದ್ರೆ ಚೆನ್ನಾಗ್ ಬರುತ್ತೆ ಟೇಸ್ಟ್. ಮತ್ತೆ ಚೆನ್ನಾಗ್ ಹಣ್ಣಾಗಿರ್ಬೇಕು ಟೊಮೊಟೊ, ಆ ತರದ್ ತಗೊಳ್ಳಿ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಹಾಕಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ಹಾಕ್ತಾ ಇದ್ದೀನಿ. ಬಟರ್ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಅವೆರಡು ಬಿಸಿ ಕರಗದ್ಮೇಲೆ ಬೆಳ್ಳುಳ್ಳಿ ಇತ್ತಲ್ಲ, ನಾವ್ ಅದನ್ನ ಕಟ್ ಮಾಡಿ ಹಾಕೋತಿದೀನಿ. ಮತ್ತೆ 2 ಒಣಮೆಣಸಿನ್ಕಾಯಿ ಹಾಕೋತಿದೀನಿ ನಾನು. ಇದನ್ನ ಸ್ವಲ್ಪ ಖಾರ ಬರ್ಲಿ ಅಂತ. ನಿಮ್ಗೆ ಖಾರ ಜಾಸ್ತಿ ಬೇಡ ಸೂಪ್ಗೆ ಅನ್ನೋದಾದ್ರೆ ಇದನ್ನ ಹಾಕಕ್ ಹೋಗ್ಬಿಡಿ, ಒಣಮೆಣಸಿನ್ಕಾಯಿ ಸ್ಕಿಪ್ ಮಾಡಿ. ಎಂಡಲ್ಲಿ ಚಿಲ್ಲಿ ಪೌಡರ್ ಹಾಕ್ತಿವಿ, ಸೊ ಖಾರ ನೋಡ್ಕೊಂಡು ಹಾಕೋಬಹುದು. ಮತ್ತೆ ನಾ ಇಲ್ಲೇ ತುಂಬಾ ಉರಿಯೋದ್ ಬೇಕಿಲ್ಲ ಎಣ್ಣೆಲಿ. ಬೆಳ್ಳುಳ್ಳಿ ಹಾಕಿ 1 ನಿಮಿಷ ಬಿಟ್ಟು ಆನಿಯನ್ ಹಾಕಿ, ಆನಿಯನ್ ಅಷ್ಟೇ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಟೊಮೊಟೊ ಹಾಕ್ಬಿಡ್ಬೇಕು. ಇದನ್ನು ಏನು ಒಗ್ಗರಣೆಲಿ ಏನ್ ಬೇಯಿಸೋದ್ ಬೇಕಾಗಲ್ಲ, ಜಸ್ಟ್ ಕೈ ಆಡ್ಸಿದ್ರೆ ಸಾಕು. ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಕೈ ಆಡಿಸ್ಬಿಟ್ಟು ಇದಕ್ಕೆ ನಾನು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕ್ತಿದ್ದೀನಿ. ಟೊಮೊಟೊ ಮತ್ತೆ ಈರುಳ್ಳಿ ಎರಡು ಮುಳುಗೋ ಅಷ್ಟು ನೀರ್ ಹಾಕೊಳ್ಳಿ. ತುಂಬಾ ಜಾಸ್ತಿ ನೀರ್ ಇವಾಗ್ಲೇ ಹಾಕ್ಬಿಡ್ಬೇಡಿ, ಆಮೇಲೆ ಥಿಕ್ನೆಸ್ ಬೇಕಾದ್ರೆ ನೋಡ್ಕೊಂಡು ಎಕ್ಸ್ಟ್ರಾ ನೀರ್ ಆಡ್ ಮಾಡ್ಕೋಬಹುದು. ಸೊ ಬೇಯಿಸಕ್ ಅಷ್ಟೇ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರು, ಅವೆಲ್ಲ ಮುಳುಗೋ ಅಷ್ಟು ನೀರ್ ಹಾಕ್ಬಿಟ್ಟು 1 ವಿಷಲ್ ಹಾಕಿಸ್ತೀನಿ. ಜಾಸ್ತಿ ಏನ್ ಹಾಕ್ಸದ್ ಬೇಕಿಲ್ಲ, ಬರೀ ಟೊಮೊಟೊ ಆನಿಯನ್ ಅಲ್ವಾ, ಒಂದೇ ವಿಷಲ್ಗೆ ಪೂರಾ ಬೆಂದೋಗುತ್ತೆ. 1 ವಿಷಲ್ ಹಾಕ್ಸ್ತಿದೀನಿ. ಆ ಕುಕ್ಕರ್ ವಿಷಲ್ ಹಾಕಿ ಪ್ರೆಷರ್ ಬಿಡೋ ಅಷ್ಟರಲ್ಲಿ ಈ ಕಡೆ ನಾವು ಒಂದು ಪ್ಯಾನ್ ಅಲ್ಲಿ, ಚಿಕ್ಕದೊಂದು ಪ್ಯಾನ್ ಇಟ್ಕೋತಿದೀನಿ. ಆ ಪ್ಯಾನ್ ಅಲ್ಲಿ ನಾವು ಕ್ಯಾಪ್ಸಿಕಮ್, ನಾನೊಂದು ಹೇಳಿದ್ನ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ 2 ಅಂತ, ಇದ್ರಲ್ಲಿ ಒಂದು ಕ್ಯಾಪ್ಸಿಕಮ್ ನ ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದೀನಿ. ಈ ತರ ಚಿಕ್ಕದಾಗ ಒಂದ್ ಅರ್ಧ ಇಂಚು ಪುಟ್ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಟೊಮೊಟೊ ಸೂಪ್ ಅಲ್ಲಿ. ಅದು ಹಾಕಿದೀವಿ ಅಂತ ಗೊತ್ತೇ ಆಗಲ್ಲ ನಾವು ಟೊಮೊಟೊ ಸೂಪ್ ಕುಡಿಯೋವಾಗ, ಬಟ್ ಅದು ಟೇಸ್ಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ತರ ಒಂದ್ 4-5 ನಿಮಿಷ ತಗೊಳುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಎಣ್ಣೆ ಏನು ಹಾಕ್ಬಿಡಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇಷ್ಟಾದ್ರೆ ಸಾಕು, ಅದು ತಣ್ಣಗಾಗ್ಲಿ. ಈ ಕಡೆ ಕುಕ್ಕರ್ ಕೂಡ ಪ್ರೆಷರ್ ಬಿಟ್ಟಿದೆ, ಚೆನ್ನಾಗಿ ಬೆಂದಿರುತ್ತೆ. ಒಂದೇ ವಿಷಲ್ಗೆ ಎಲ್ಲ ಬೆಂದ್ಬಿಟ್ಟಿರುತ್ತೆ. ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದ್ರೆ ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಇದನ್ನ ಪೇಸ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ ಚಿಲ್ಲಿ ಬೇಯಿಸಕ್ ಹಾಕಿದ್ನಲ್ಲ, ಅವನ್ನ ತೆಗೆದಾಕ್ಬಿಡ್ತೀನಿ. ಅವನ್ನೇನ್ ರುಬ್ಬಕ್ ಹಾಕೊಳ್ಳಲ್ಲ, ಜಸ್ಟ್ ಅದೊಂಚೂರು ಖಾರ ಫ್ಲೇವರ್ ಬರ್ಲಿ ಅಂತ ಅಷ್ಟೇ ಬೇಯಿಸಿದ್ದು. ಅವನ್ ತೆಗೆದಾಕ್ಬಿಟ್ಟು ಆಮೇಲೆ ಒಂಚೂರು ಚಿಲ್ಲಿ ಪೌಡರ್ ಆಡ್ ಮಾಡ್ಕೋಬಹುದು, ಎಷ್ಟು ಬೇಕೋ ಖಾರ ನೋಡ್ಕೊಂಡು. ಅವನ್ನು ರುಬ್ಬಕ್ ಹಾಕೊಂಡ್ಬಿಟ್ರೆ ಖಾರ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲ ಮಿಕ್ಸಿಲ್ ರುಬ್ಬೋದಾದ್ರೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ, ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ. ಬಿಸಿದ್ ರುಬ್ಬಿದ್ರೆ ಸಿಡಿಯುತ್ತೆ ಅದು. ಸೊ ನಂದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋತಿದೀನಿ. ಅದ್ರ ಜೊತೆಗೆ ನಾವು ಕ್ಯಾಪ್ಸಿಕಮ್ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಬೇಕು ರುಬ್ಬಕ್ಕೆ. ಹಾಕ್ಬಿಟ್ಟು ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಆಗೋ ತರ ರುಬ್ಕೋಬೇಕು. ಕೆಲವರು ರುಬ್ಬಿದ್ದನ್ನ ಸೋಸ್ಕೋತಾರೆ, ನಾನು ಸೋಸೋದೆಲ್ಲ ಏನೂ ಬೇಕಿಲ್ಲ. ಇದೇ ತರ ಮಾಡಿ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೇನ್ ಬಾಯಿಗೆ ತರಿ ತರ ಸಿಗಲ್ಲ, ಏನಿಲ್ಲ. ಕ್ರೀಮಿ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ರುಬ್ಕೊಂಡ್ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಕ್ರೀಮಿಯಾಗಿ ಚೆನ್ನಾಗಿ ಪೇಸ್ಟ್ ಆಗೋ ತರ ರುಬ್ಕೊಂಡ್ಬಿಟ್ರೆ ಸಾಕು. ಇದನ್ನ ಸೋಸೋದೆಲ್ಲ ಏನು ಬೇಕಿಲ್ಲ. ಮತ್ತೆ ನಾವು ಬೇಯಿಸೋವಾಗ ನೀರ್ ಕಮ್ಮಿ ಹಾಕಿದ್ರಿಂದ ಸೊ ಗಟ್ಟಿಯಾಗೇ ಇದೆ. ರುಬ್ಬಕ್ಕೂ ಚೆನ್ನಾಗಿ ರುಬ್ಕೋಬಹುದು. ಈಗ ಎಕ್ಸ್ಟ್ರಾ ಬೇಕಾದ್ರೆ ಎಷ್ಟು ಬೇಕಾದ್ರೂ ನೀರ್ನ ಹಾಕೋಬಹುದು. ನೋಡಿ ಈ ತರ ಇದೆ ತಿಕ್ಕಾಗಿ. ಇದನ್ನ ಇವಾಗ ಒಂದು ಪಾತ್ರೆ, ನಾವ್ ಯಾವ್ದು ಸೂಪ್ ಮಾಡ್ಕೋಬೇಕೋ ಆ ಪಾತ್ರೆನ ಕಾಯೋಕಿಡಿ. ಅದಕ್ಕೆ ಡೈರೆಕ್ಟ್ ಆಗಿ ರುಬ್ಬಿರೋದೆಲ್ಲ ಹಾಕ್ಬೇಕು. ಇದಕ್ಕೆ ಇವಾಗ ಎಷ್ಟು ಬೇಕೋ ನೀರು ನೋಡಿ ಆಡ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಹಾಕೊಂಡು ಎಕ್ಸ್ಟ್ರಾ ಬೇಕಾದ್ರು ಎಷ್ಟು ಬೇಕೋ ನೀರ್ ಆಡ್ ಮಾಡ್ಕೊಂಡು, ನಿಮ್ಗೆ ಥಿಕ್ನೆಸ್, ಕೆಲವರು ತೆಳ್ಳಗೆ ಇಷ್ಟಪಡ್ತಾರೆ ಸೂಪ್ನ, ಕೆಲವರು ಸ್ವಲ್ಪ ಗಟ್ಟಿಯಾಗಿ ಇಷ್ಟಪಡ್ತಾರೆ. ನಾನು ಡಿನ್ನರ್ಗೆ ಮಾಡ್ತೀನಿ ಯೂಶಲಿ. ಮಕ್ಳಿಗೆ ಟೋಸ್ಟ್ ಜೊತೆಗೆ ತುಂಬಾ ಇಷ್ಟ. ಮತ್ತೆ ಇದ್ರ ಜೊತೆಗೆ ಏನಾದ್ರು ರೈಸ್ ಐಟಮ್ ಮಾಡೇ ಇರ್ತೀನಿ, ಬಟ್ ಅದನ್ನ ತಿನ್ನೋದೇ ಇಲ್ಲ ಸೂಪ್ ಇಷ್ಟ ಅಂತ. ಅದಕ್ಕೆ ಏನ್ ಮಾಡ್ತೀನಿ, ಸ್ವಲ್ಪ ತಿಕ್ ನೋಡಿ ಈ ಕನ್ಸಿಸ್ಟೆನ್ಸಿ ಮಾಡ್ತೀನಿ ನಾನು.
ಇದಕ್ಕೆ 1 ಟೀ ಸ್ಪೂನ್ ಸಾಲ್ಟ್ ಮತ್ತೆ 1/4 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ, ಕಲರ್ ಚೆನ್ನಾಗಿ ಬರುತ್ತದು, ಅದನ್ನ ಹಾಕ್ತಿದೀನಿ. ಮತ್ತೆ 2 ಟೀ ಸ್ಪೂನ್ ಅಷ್ಟು ಶುಗರ್ ಹಾಕ್ತಿದೀನಿ, ಬ್ರೌನ್ ಶುಗರ್ ಇತ್ತು ಅದನ್ನ ಹಾಕ್ತಿದೀನಿ. 2 ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತಿದೀನಿ ಅಂತ ಹೇಳಿದ್ನಲ್ಲ, ಅದೇ ಇದು. ಒಂದು ಕ್ಯಾಪ್ಸಿಕಮ್ ಮತ್ತೆ ಇನ್ನೊಂದು ಶುಗರ್ ಹಾಕ್ಬೇಕು. ನೀವು ವೈಟ್ ಶುಗರ್, ಬ್ರೌನ್ ಶುಗರ್ ಯಾವ್ದಾದ್ರು ಹಾಕಿ, 1 ಚಮಚನಾರು ಹಾಕಿ, ಬಟ್ ಹಾಕ್ಬೇಕು. ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಇವಾಗ ಒಂದ್ 3-4 ನಿಮಿಷ ಸೂಪ್ ಕುದಿಸ್ಬೇಕು. ಕುದೀತಾ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿರಿ, ಆಮೇಲೆ ಗಟ್ಟಿ ಆಗತ್ತೆ ಒಂದ್ ಸ್ವಲ್ಪ ಕುದಿಸಾದ್ಮೇಲೆ. ಅದ್ರ ಜೊತೆಗೆ ನಾನು ಇಲ್ಲಿ ಒಂದ್ ಸ್ವಲ್ಪ ಟೋಸ್ಟ್ ಮಾಡ್ಕೊತಾ ಇದೀನಿ. ಬಟರ್ನ ಮೆಲ್ಟ್ ಮಾಡಿರ್ಲಿಲ್ಲ, ಗಟ್ಟಿ ಇತ್ತು ಅಂತ ಹಂಗೆ ತವಾ ಮೇಲೆ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ, ಆಮೇಲೆ ಬ್ರೆಡ್ ಹಾಕ್ಬಿಟ್ಟು ಟೋಸ್ಟ್ ಮಾಡ್ತಿದೀನಿ. ಸೊ ಮಕ್ಳಿಗೆ ಬಟರ್ ಹಚ್ಚಿರೋ ಟೋಸ್ಟ್ ಇಷ್ಟ. ನಮ್ಗೆ ನಾನು ಬರೀ ಡ್ರೈ ಟೋಸ್ಟ್ ಮಾಡ್ಕೋತೀನಿ ಬ್ರೆಡ್ದು, ಚೆನ್ನಾಗಿರುತ್ತೆ ಅಂತ. ಸೊ ಸೂಪ್ ರೆಡಿ ಆಯ್ತು ನೋಡಿ, ತಿಕ್ಕಾಗಿ ಕ್ರೀಮಿಯಾಗಿ. ಇದಕ್ಕೇನ್ ಕ್ರೀಮ್ ಹಾಕಿಲ್ಲ, ಕ್ರೀಮ್ ಬೇಕಿಲ್ಲ. ಬೇಕು ಅನ್ನೋರು ಎಕ್ಸ್ಟ್ರಾ ಹಾಕೋಬಹುದು ಇವಾಗ, ಕ್ರೀಮು ಇಷ್ಟ ಅನ್ನೋರು. ಬಟ್ ಏನು ಹಾಕ್ದಿದ್ರು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. 10-15 ನಿಮಿಷ ಸಾಕು, ರೆಡಿ ಆಗುತ್ತೆ. ಒಂದ್ ಒಳ್ಳೆ ಆರೋಗ್ಯಕರವಾದಂತ ಸೂಪ್, ಟೊಮೊಟೊ ಸೂಪ್ ರೆಡಿ ಆಗುತ್ತೆ. ನಿಮ್ ಮನೇಲಿ ದೊಡ್ಡವ್ರಿಗೆ, ಮಕ್ಳಿಗೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಇದನ್ನ ಈವ್ನಿಂಗ್ ಸ್ನಾಕ್ ತರನು ಮಾಡ್ಕೋಬಹುದು, ಇಲ್ಲ ಡಿನ್ನರ್ಗೆ ಊಟಕ್ಕೂ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬ್ರೆಡ್ ಟೋಸ್ಟ್ ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ, ಸೂಪ್ ಒಳಗ್ ಚೆನ್ನಾಗಿರುತ್ತೆ. ಇಲ್ಲ ಡಿಪ್ ಮಾಡೋಕ್ ಸೈಡ್ ಅಲ್ಲಿ ಇಟ್ಕೊಂಡು ಡಿಪ್ ಮಾಡ್ಕೊಂಡು ತಿನ್ನೋಕು ತುಂಬಾ ಚೆನ್ನಾಗಿರುತ್ತೆ. ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಮುಂದಿನ ವಿಡಿಯೋ ಸಿಗೋಣ ಗೈಸ್. ಟೇಕ್ ಕೇರ್ ಎವ್ರಿವನ್, ಬಾಯ್.